Dear brothers and sisters, today we are going to meditate from Psalm 46:1. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಈ ದಿನ ಕೀರ್ತನೆಗಳು 46 ವಚನವನ್ನು ಧ್ಯಾನಿಸಲಿದ್ದೇವೆ. God is our refuge and strength, a very present help in trouble. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ ವಾಕ್ಯ ಹೇಳುತ್ತದೆ. We all need help in one way or the other. ಯಾವುದಾದರೊಂದು ರೀತಿಯಲ್ಲಿ ನಮಗಂತೂ ಸಹಾಯ ಬೇಕಾಗುತ್ತದೆ. We look to medicine, ನಾವು ಔಷಧಿಗಳ ಕಡೆ ನೋಡುತ್ತೇವೆ, or we look to our friends and family, ನಮ್ಮ ಗೆಳೆಯರ ಅಥವಾ ಕುಟುಂಬಸ್ಥರ ಕಡೆಗೆ ನೋಡುತ್ತೇವೆ. and then finally we go to God. ಕೊನೆಯದಾಗಿ ನಾವು ದೇವರ ಕಡೆಗೆ ನೋಡುತ್ತೇವೆ. This is the human nature. ಇದು ಮಾನವನ ಸ್ವಾಭಾವಿಕ ಸ್ವಭಾವ. But then here the Bible says God is our very present help in trouble. ಆದರೆ ಇಲ್ಲಿ ಸತ್ಯವೇದವು ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ದೇವರು ವಿಶೇಷ ಸಹಾಯಕನು ಎಂಬುದಾಗಿ. In Luke 8, as we see, a woman with 12 years of blood, she spent all her money on physicians. ಲೂಕ 8ನೇ ಅಧ್ಯಾಯದಲ್ಲಿ ನೋಡುತ್ತೇವೆ, 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಿದ್ದ ಸ್ತ್ರೀಯೂ ಕೂಡ ತನ್ನೆಲ್ಲ ಹಣವನ್ನು ವೈದ್ಯರಿಗೆ ಖರ್ಚು ಮಾಡಿದಳು. Medicines could not help her. ಆದರೆ ಯಾವುದೇ ಔಷಧಿ ಆಕೆಗೆ ಸಹಾಯಕವಾಗಲಿಲ್ಲ. And so she ran after Jesus. ಆದ್ದರಿಂದ ಆಕೆ ಯೇಸುವಿನ ಹಿಂದೆ ಓಡಿದಳು. When Jesus was walking along, so many people were crowded around him. ಯೇಸು ಅಲ್ಲಿಂದ ಹಾದು ಹೋಗುತ್ತಿರುವಾಗ ಜನರೆಲ್ಲ ಮುತ್ತಿಗೆ ಹಾಕಿಕೊಂಡು ಆತನ ಸುತ್ತಲೂ ಇದ್ದರು. This lady, she went behind Jesus and touched the fringe of his outer garment. ಆದರೆ ಆ ಸ್ತ್ರೀಯು ಯೇಸುವಿನ ಹಿಂದೆ ಹೋಗಿ ಆತನ ಹೊರ ಉಡುಪಿನ ಗೊಂಡೆಯನ್ನು ಮುಟ್ಟಿದಳು. The Bible says she was immediately healed. ಸತ್ಯವೇದ ಹೇಳುತ್ತದೆ, ಆಕೆಯು ಕೂಡಲೇ ಸ್ವಸ್ಥಳಾದಳು ಎಂಬುದಾಗಿ. Yes, dear friends, when we look to God, God can heal us or God can help us immediately. ಹೌದು ಪ್ರಿಯ ಸ್ನೇಹಿತರೆ, ನಾವು ದೇವರ ಕಡೆಗೆ ನೋಡುವಾಗ ದೇವರು ಕೂಡಲೇ ನಮಗೆ ಸಹಾಯ ಮಾಡುತ್ತಾನೆ, ಸ್ವಸ್ಥ ಮಾಡುತ್ತಾನೆ. There is hope in the middle of trouble. ಎಲ್ಲ ಸಂಕಷ್ಟಗಳ ನಡುವೆಯೂ ನಿರೀಕ್ಷೆ ಇದೆ. Are you believing God? ನೀವು ದೇವರನ್ನು ನಂಬುವವರಾಗಿದ್ದೀರೋ? Are you having relationship with God? ದೇವರೊಂದಿಗೆ ಸಂಬಂಧವನ್ನು ನೀವು ಹೊಂದಿದವರಾಗಿದ್ದೀರೋ? Without him you will feel alone. ಆತನಿಲ್ಲದೆ ನಿಮಗೆ ಒಬ್ಬಂಟಿ ಎಂಬುದಾಗಿ ಅನ್ನಿಸಬಹುದು. This verse says God is our refuge. ಈ ವಾಕ್ಯವು ಹೇಳುತ್ತದೆ, ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ ಎಂದು. Which means he gives us protection. ಅಂದರೆ ಆತನು ನಮ್ಮನ್ನು ರಕ್ಷಿಸುವವನಾಗಿದ್ದಾನೆ. The Bible says God will be with us in times of trouble. ಸತ್ಯವೇದವು ಹೇಳುತ್ತದೆ, ಇಕ್ಕಟ್ಟಿನಲ್ಲಿ ಆತನು ನಮಗೆ ವಿಶೇಷ ಸಹಾಯಕನು. He will never leave us. He will never forsake us. ಆತನು ನಿನ್ನ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. That's what we see in Isaiah 43:2. ಇದನ್ನೇ ನಾವು ಯೆಶಾಯ 43:2 ವಚನದಲ್ಲಿ ನೋಡುತ್ತೇವೆ. When we pass through the waters, God will be with us. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. When we pass through the rivers, they will not sweep over you. ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಳುಗಿಸವು. When you walk through the fire, you will not be burnt. ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವಿ, ಜ್ವಾಲೆಯು ನಿನ್ನನ್ನು ದಹಿಸದು. Why? ಯಾಕೆ? Because God will be with us in times of trouble. ಯಾಕಂದರೆ ಈ ಕಠಿಣ ಸಮಯದಲ್ಲಿ ದೇವರು ನಮ್ಮೊಂದಿಗಿರುವನು. God sometimes allows troubles to come into our life. ದೇವರು ಕೆಲವೊಂದಾವರ್ತಿ ನಮ್ಮ ಜೀವಿತಕ್ಕೆ ತೊಂದರೆಗಳು ಬರುವುದಕ್ಕೆ ಅನುಮತಿಸುತ್ತಾನೆ. For us to know that God is really so close to us. ದೇವರು ನನಗೆ ಹತ್ತಿರವಾಗಿದ್ದಾನೆ ಎಂಬುದಾಗಿ ನಾವು ತಿಳಿದುಕೊಳ್ಳುವುದಕ್ಕಾಗಿ. Yes, God is our refuge. ಹೌದು, ದೇವರು ನಮ್ಮ ಆಶ್ರಯ ದುರ್ಗವಾಗಿದ್ದಾನೆ. And the next thing we see in this verse is God is our strength. ಮುಂದಿನ ವಚನದಲ್ಲಿ ನೋಡುತ್ತೇವೆ, ದೇವರು ನಮ್ಮ ಬಲವಾಗಿದ್ದಾನೆ. Whenever we feel weak or overwhelmed, ನಾವು ದುಃಖಿತರು, ಬಲಹೀನರು ಎಂಬುದಾಗಿ ಅನ್ನಿಸುವಾಗ God's strength is made perfect in our weakness. ನಮ್ಮ ಬಲಹೀನತೆಯಲ್ಲಿ ಆತನ ಬಲವು ಪೂರ್ಣ ಸಾಧಕವಾಗುವುದು. We will be empowered to endure the trouble. ಆ ತೊಂದರೆಯನ್ನು ಎದುರಿಸುವುದಕ್ಕೆ
ನಾವು ಪೂರ್ಣ ಶಕ್ತರಾಗುತ್ತೇವೆ. We will become more than conquerors. ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳಾಗುತ್ತೇವೆ. That is what a saint says in Hebrews 13:6. ಇದನ್ನೇ ಇಬ್ರಿಯ 13:6 ವಚನದಲ್ಲಿ ಭಕ್ತನು ಹೇಳುತ್ತಾನೆ. The Lord is my helper, ಕರ್ತನು ನನ್ನ ಸಹಾಯಕನು, so I will not have fear. ನಾನು ಭಯಪಡೆನು. What can mere people do to me? ಮನುಷ್ಯನು ನನಗೆ ಏನು ಮಾಡಾನು? The Lord himself will be your helper, dear friend. ದೇವರು ತಾನೇ ನಿಮಗೆ ಸಹಾಯಕನಾಗಿರುವನು ಸ್ನೇಹಿತರೆ. He will be your shield. ಆತನೇ ನಿಮ್ಮ ಗುರಾಣಿಯಾಗಿರುವನು. God will be our very present help when we look to him. ನಾವು ಇಕ್ಕಟ್ಟಿನಲ್ಲಿರುವಾಗ ಆತನ ಕಡೆಗೆ ನೋಡುವಾಗ ಆತನು ನಮಗೆ ವಿಶೇಷ ಸಹಾಯಕನಾಗುವನು. Our loving heavenly Father. ಪ್ರೀತಿಯುಳ್ಳ ಸ್ವರ್ಗೀಯ ತಂದೆಯೇ, Lord, you have clearly said to us that you will be our helper. ನೀನೇ ನಮಗೆ ವಿಶೇಷ ಸಹಾಯಕನಾಗುವಿ ಎಂಬುದಾಗಿ ಸ್ಪಷ್ಟವಾಗಿ ತಿಳಿಸಿದ್ದಿ. Lord, you helps us by empowering us with your Holy Spirit. ಪವಿತ್ರಾತ್ಮನಿಂದ ನಮ್ಮನ್ನು ಬಲಪಡಿಸುವ ಮೂಲಕ ನೀನು ನಮ್ಮನ್ನು ಬಲಗೊಳಿಸುವಾತನಾಗಿದ್ದಿ. What a help it is for us to have the power of the Holy Spirit within us. ಪವಿತ್ರಾತ್ಮನ ಬಲವನ್ನು ನಮ್ಮ ಒಳಗೆ ಹೊಂದಿರುವಂತದ್ದು ಎಂಥ ದೊಡ್ಡ ಬಲವಾಗಿದೆ. Lord, let your power come upon your people who are watching today. ಯಾರೆಲ್ಲ ವೀಕ್ಷಿಸುತ್ತಿದ್ದಾರೋ ಅವರ ಮೇಲೆ ನಿನ್ನ ಬಲವು ಇಳಿದು ಬರಲಿ ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ದೇವರೇ. Let them not turn to the left or to the right for help. ತಮ್ಮ ಸಹಾಯಕ್ಕಾಗಿ ಎಡ ಬಲಗಡೆಗೆ ಅವರು ತಿರುಗದಿರಲಿ. Lord, let your power come upon them and empower them now. ನಿನ್ನ ಬಲವು ಅವರ ಮೇಲೆ ಇಳಿದು ಬಂದು ಅವರನ್ನು ಬಲಪಡಿಸಲಿ ದೇವರೇ. To lift them up at the time of their trouble. ಅವರು ತೊಂದರೆಗೊಳಗಾದಾಗ ಅವರನ್ನು ಅದು ಮೇಲಕ್ಕೆತ್ತಲಿ. Help them to have faith in you, Master. ಅವರು ನಿನ್ನಲ್ಲಿ ನಂಬಿಕೆ ಇಡುವಂತೆ ಮಾಡು ದೇವರೇ. You are such a loving God to be so close to us, Lord. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ನಮ್ಮ ಹತ್ತಿರವಿರುವ ದೇವರು ನೀನಾಗಿದ್ದಿ. Lord, what a privilege it is to have you with us, Lord. ಇಂಥ ದೇವರು ನಮ್ಮೊಂದಿಗಿರುವುದು ಎಷ್ಟು ದೊಡ್ಡ ಸೌಭಾಗ್ಯ. Even now, Holy Spirit, come upon all those who are watching. ವೀಕ್ಷಿಸುತ್ತಿರುವ ಎಲ್ಲರ ಮೇಲೆ ಪವಿತ್ರಾತ್ಮನು ಇಳಿದು ಬರಲಿ ದೇವರೇ. Come on, be filled by the strength of God. ದೇವರ ಬಲದಿಂದ ತುಂಬಲ್ಪಡಿರಿ. No trouble can ever touch your peace. ಯಾವ ತೊಂದರೆಗಳು ಕೂಡ ನಿಮ್ಮ ಶಾಂತಿಯನ್ನು ಭಂಗಪಡಿಸಲಾಗದು. It may be overwhelming, ಅದು ದುಃಖಕರವಾಗಿರಬಹುದು, but God has the power to bring you out of it. ಇದರಿಂದ ಹೊರಗೆ ತರಲು ದೇವರು ಶಕ್ತನಾಗಿದ್ದಾನೆ. ಪ್ರಿಯ ಸ್ನೇಹಿತರೆ, Bring them out of all the fear of future, oh God. ಭವಿಷ್ಯದ ಎಲ್ಲಾ ಭಯದಿಂದ ಹೊರಗೆ ತರಲು ನೀನು ಶಕ್ತನು ದೇವರೇ. Master, fill them with your hope, oh God. ನಿನ್ನ ನಿರೀಕ್ಷೆಯಿಂದ ಅವರನ್ನು ತುಂಬು ದೇವರೇ. Give them your hope. ನಿನ್ನ ನಿರೀಕ್ಷೆಯನ್ನು ನೀಡು. Lord, we know that you have planned everything for your children beautifully in their lives. ನಿನ್ನ ಮಕ್ಕಳ ಜೀವಿತಕ್ಕಾಗಿ ಎಲ್ಲವನ್ನು ಸುಂದರವಾಗಿ ನೀನು ಯೋಜಿಸಿದ್ದಿ ಎಂದು ನಾನು ಬಲ್ಲೆನು ದೇವರೇ. Let everything that you have planned in their lives be fulfilled, Lord. ನೀನು ಅವರ ಜೀವಿತದಲ್ಲಿ ಮಾಡಿದ ಎಲ್ಲ ಯೋಜನೆಗಳು ಸಂಪೂರ್ಣವಾಗಲಿ. Bring your people closer to you. ನಿನ್ನ ಜನರನ್ನು ನಿನ್ನ ಹತ್ತಿರಕ್ಕೆ ಎಳೆದುಕೋ. Let them know you. ಅವರು ನಿನ್ನನ್ನು ತಿಳಿದುಕೊಳ್ಳಲಿ. Let them see you. ಅವರು ನಿನ್ನನ್ನು ನೋಡಲಿ. Let them hear you. ಅವರು ನಿನ್ನ ಸ್ವರವನ್ನು ಕೇಳಲಿ. And say that my Lord is my very present help. ನನ್ನ ದೇವರೇ ನನ್ನ ಇಕ್ಕಟ್ಟಿನಲ್ಲಿ ನನಗೆ ವಿಶೇಷ ಸಹಾಯಕನು ಎಂಬುದಾಗಿ ಅವರು ಹೇಳುವಂತಾಗಲಿ ಎಂದು ನಿನ್ನಲ್ಲಿ ಬೇಡುತ್ತೇನೆ. The name of the Lord is a strong tower. ಯೆಹೋವನ ನಾಮವು ಬಲವಾದ ಬುರುಜು. The righteous run into it and they are saved. ಶಿಷ್ಟನು ಅದರೊಳಕ್ಕೆ ಓಡಿ ಹೋಗಿ ಭದ್ರವಾಗಿರುವನು. Help them to run into your presence, O God. ಇವರು ಕೂಡ ನಿನ್ನ ಸನ್ನಿಧಿಗೆ ಓಡಿ ಬರುವಂತಾಗಲಿ ದೇವರೇ. Help them in everything, O Master. ಎಲ್ಲಾ ವಿಷಯಗಳಲ್ಲಿ ಅವರಿಗೆ ಸಹಾಯ ಮಾಡು. Let your children's life be built beautifully. ಬಹಳ ಸುಂದರವಾದ ರೀತಿಯಲ್ಲಿ ಇವರೆಲ್ಲರ ಜೀವಿತವು ಕಟ್ಟಲ್ಪಡಲಿ. Thank you, Lord, ಸ್ತೋತ್ರ ದೇವರೇ. for giving them the goodness, Lord. ಎಲ್ಲಾ ಒಳ್ಳೆ ದಾನಗಳನ್ನು ಕೊಡುವುದಕ್ಕಾಗಿ ಸ್ತೋತ್ರ. In Jesus' name. ಯೇಸುವಿನ ನಾಮದಲ್ಲಿ
ಆಮೇನ್. God bless you, dear friends. ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ. May the Lord be a very present help. ದೇವರು ಇಕ್ಕಟ್ಟಿನಲ್ಲಿ ನಿಮಗೆ ವಿಶೇಷ ಸಹಾಯಕನಾಗಿರಲಿ. Dear friends, I have a joyous news. This August 15th, we are coming to you as a family. We're going to pray together to see a mighty move of God in our lives. On August 15th, sharp at 11 o'clock on our Jesus Calls YouTube channel. It's going to be in our Jesus Calls social media YouTube channel. I believe the Lord will turn our life around upside down, remove every problem and issue in your life. He will bless you and make your name great. Such mighty blessings are coming to give you a tremendous career. So join us to pray together for this with faith. And we'll have live worship and the Word of God and pray for you. On August 15th, sharp at 11 o'clock on our Jesus Calls YouTube channel. The ministry is going to be from English to Hindi, so join us there.